ಸರ್ ಸರ್ 4 ದಿವಸ ಯಾವ ಡೇಟ್ ನೋಡೋದು? ಡೇಟ್ ಮೊನ್ನೆ 3 ದಿವಸದ ಹಿಂದೆ ರಾತ್ರಿ 12:48 ನನಗೆ ಫೋನ್ ಬರ್ತದೆ. ಅಲ್ಲಿ ರಾತ್ರಿ 12:40 ಡೇಟ್ ಯಾವತ್ತು? ಅವತ್ತಿನ್ನ ರೇವಣ್ಣ ಇನ್ನು ಅರೆಸ್ಟ್ ಆಗಿತ್ತಿಲ್ಲ, ಇನ್ನು ಆ ಪ್ರೊಸೀಡಿಂಗ್ಸ್ ಇನ್ನು ಆಗಿತ್ತಿಲ್ಲ. ಇನ್ನು ಎಫ್ ಐ ಆರ್ ಆಗಿತ್ತು ಸರ್. ನಾನು ಅವ್ರ ಜೊತೆ ಕೈ ಜೋಡಿಸಿದ್ರಲ್ಲಿ ರಾಜಕೀಯ ತಿರುವು ಕಾಣ್ತದಲ್ಲಿ ಅವ್ರ ಗುರಿ ಹೊಂದಿರೋದು ಒಂದೇನು ಅಂತಂದ್ರಲ್ಲಿ ರೇವಣ್ಣ ಅವ್ರಿಗೆ ಸಂಬಂಧ ಇಲ್ಲ, ಅವ್ರಿಗೇನು ಅದೆಲ್ಲ ಕೌಂಟ್ ಇಲ್ಲ ಅವ್ರಿಗೆ. ಅವ್ರ ಗುರಿ ಈ ಪ್ರಕರಣದನ್ನ ಅಂದ್ರೆ ರೇವಣ್ಣ ಅವ್ರ ಕುಟುಂಬನ ಅಂದ್ರೆ JDS ಪಕ್ಷವನ್ನ ಬಿಜೆಪಿ ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಮೋದಿಜಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದು ಮೋದಿಜಿಯವರ ಹಸ್ತಕ್ಷೇಪ, ಮೋದಿಜಿಯವರ ಆಶೀರ್ವಾದ ಇದೆ ಅಲ್ಲಿ. ಮೋದಿಜಿಯವರು ಇಂಥ ಒಂದು ನೀಚ ಕೆಲಸ ಮಾಡಿದ್ರೆ ಕೂಡ ಅವರು ರಕ್ಷಣೆ ಕೊಡ್ತಾರೆ ಅಂತೇಳಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡ್ಬೇಕಲ್ಲಿ. ರಾಹುಲ್ ಗಾಂಧಿ ಅವರು ಹೇಳಿದಾರಲ್ಲಿ ನಾನು ರೇಪ್ ಮಾಡ್ಬಿಟ್ಟಾರೆ ಅಂತಂದೇಳಿ ಇನ್ನೂ ಹಲವಾರು ಭಾಷೆಗಳನ್ನು ಉಪಯೋಗಿಸಿದಾರಲ್ಲಿ. ಇಲ್ಲಿ ಸಬ್ಜೆಕ್ಟ್ ಏನು ಅಂತಂದ್ರಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರವನ್ನು ತಂದವ್ರೆ ಆ ರೀತಿಯಲ್ಲಿ ರಾಷ್ಟ್ರದಲ್ಲಿ ಕೂಡ ಕೇಂದ್ರ ಸರ್ಕಾರವನ್ನು ತರಬೇಕು ಅಂತೇಳಿ ಮೋದಿಜಿಯವರು ಕಪ್ಪು ಮಸಿ ಬಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದು ಅವರಲ್ಲಿ. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ನೀನು ನನ್ನ ಜೊತೆಯಲ್ಲಿದ್ದರೆ ನಾವು ಇದೆಲ್ಲ ಮಾಡಿ 18-20 ವರ್ಷ ಪಕ್ಷದಲ್ಲಿ ದುಡ್ದ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತು ನಿನ್ಗೇನು ಅಧಿಕಾರ ಕೊಡೋಕ್ಕಾಗಲಿಲ್ಲ, ಭಾಳ ನೋವಾಗಿದೆ ನಮಗೆ ಅಲ್ಲಿ. ಇವತ್ತು ನೀನು ಎಲ್ಲನೂ ಕಳ್ಕೊಂಡಿದ್ಯಾ, ನಿಂಗೆ ಅಲ್ಲಿ ಚುನಾವಣೆಯಲ್ಲಿ ಸೋತಿದ್ಯಾ, ನಿನ್ಗೆ ಏನು ಬೇಕೆಲ್ಲ ರೀತಿ ಸಹಾಯ ಮಾಡ್ತೀನಿ ನಾನಲ್ಲಿ, ನನ್ನ ಜೊತೆ ಕೈ ಜೋಡಿಸು ಅಂತ, ಬೇರೆ ಏನೂ ಇಲ್ಲ ಅಲ್ಲಿ. ಖಂಡಿತ ಹಾಕ್ಬೋದು, ನಾನು ವೆಲ್ಕಮ್ ಮಾಡ್ತೀನಿ. ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.